ನಡೀತಕ್ಕಂಥ ಪತ್ರಿಕಾಗೋಷ್ಠಿಗೆ ನನ್ನ ಎಲ್ಲ ಪತ್ರಕರ್ತ ಸಹೋದರರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಂದು ತಾರೀಕು 25/11/2024 ಸೋಮವಾರ ದಿವಸ ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಂಯುಕ್ತ ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿ ದೀನದಲಿತರ ಬಂಧುಗಳು, ಬಡವರ ಕಣ್ಮನಿಗಳು, ಹುನಗುಂದ ಮತಕ್ಷೇತ್ರದ ಅಭಿವೃದ್ಧಿ ಹರಿಕಾರರು, ರೈತರ ಬಂಧುಗಳು, ನೇತಾರರು, ಹಿಂದುಳಿದವರ ಬಂಧುಗಳು, ಅಲ್ಪಸಂಖ್ಯಾತರ ಹಿತೈಷಿಗಳು, ಸರ್ವ ಜನಾಂಗಗಳಲ್ಲಿ ಶಾಂತಿಯ ಸೌಹಾರ್ದತೆ ಕಾಪಾಡುವ ಕರುಣಾಮೂರ್ತಿಗಳು ಆದಂತ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಘನ ಅಧ್ಯಕ್ಷರೂ ಆದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ನವರ್ ಸಾಹೇಬರಿಗೆ ಮುಂದಿನ ಮಂತ್ರಿಮಂಡಲ ವಿಸ್ತರಣೆ ಮಾಡುವಾಗ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೀಡಬೇಕೆಂದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತು ಲೋಕಸಭೆಯ ಪ್ರಮುಖ ಪಕ್ಷದ ವರಿಷ್ಠರಾದಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರಿಗೆ ಹಾಗೂ ಪಕ್ಷದ ವರಿಷ್ಠರಾದ ಮಾತೋಶ್ರೀ ಶ್ರೀಮತಿ ಸೋನಿಯಾ ಗಾಂಧಿ ಅವರಲ್ಲಿ, ಕೆಪಿಸಿಸಿಯ ಘನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ಮತ್ತು ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಲ್ಲಿ ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಂಯುಕ್ತ ಸಂಘಟನೆ ವತಿಯಿಂದ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಪಡಿಸುತ್ತೇವೆ. ಡಾಕ್ಟರ್ ಸನ್ಮಾನ್ಯ ಶ್ರೀ ವಿಜಯಾನಂದ ಸಾಹೇಬರಿಗೆ ಸಚಿವ ಸ್ಥಾನ ನೀಡಿದರೆ ಸಮಗ್ರವಾಗಿ ಈ ಕ್ಷೇತ್ರವು ಮತ್ತು ರಾಜ್ಯವು ಅಭಿವೃದ್ಧಿ ಆಗುವುದು ಖಚಿತವಾಗಿದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಮ್ಮ ಈ ಮನವಿಯನ್ನು ಪುರಸ್ಕರಿಸಿ ಸಚಿವ ಸ್ಥಾನ ಕೊಡಬೇಕೆಂದು ಒತ್ತಾಯಪಡಿಸುತ್ತಿದ್ದೇವೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ನವರಿಗೆ ಪಕ್ಷದ ಹೈಕಮಾಂಡ್ ಸಚಿವ ಸ್ಥಾನ ಕೊಡಲೇಬೇಕು. ರಾಜ್ಯದಲ್ಲಿ ಹುನಗುಂದ ಮತಕ್ಷೇತ್ರದ ಪ್ರತಿಷ್ಠಿತ ಮತಕ್ಷೇತ್ರವಾಗಿದೆ. ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳನ್ನು, ವಿವಿಧ ಮಂತ್ರಿಗಳನ್ನು ಕೊಟ್ಟಂತ ಕ್ಷೇತ್ರವಾಗಿದೆ. ರಾಜ್ಯದಲ್ಲಿ ಆಧುನಿಕ ಭಾರತ ಎಂದು ಹೆಸರು ಪಡೆದಿದ್ದ ಸನ್ಮಾನ್ಯ ಶ್ರೀ ದಿವಂಗತ ಎಸ್.ಆರ್. ಕಂಠೆ ಅವರಿಂದ ಹಿಡಿದು ಸಣ್ಣ ಕೈಗಾರಿಕಾ ಸಚಿವರಾಗಿದ್ದ ಸನ್ಮಾನ್ಯ ಶ್ರೀ ಎಸ್.ಆರ್. ಕಾಶ್ಯಪ್ಪನವರ ಅವರಿಗೆ ಈ ಅಭಿವೃದ್ಧಿ ಮತಕ್ಷೇತ್ರವಾಗಿದೆ. ಹಾಗೂ 1980ರ ದಶಕದಲ್ಲಿ ಈ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಜಯಶಾಲಿ ಆಗಲಾರದೆ ಕ್ಷೀಣಿಸಿದಾಗ ಚಲದಂತಕ ಮಲ್ಲರಂತೆ ಹುನಗುಂದ ಮತಕ್ಷೇತ್ರದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ನಗರ ಗ್ರಾಮಗಳಲ್ಲಿ ಸುತ್ತಾಡಿ ಪಕ್ಷದ ಸಂಘಟನೆಯನ್ನ ತಳಮಟ್ಟದಲ್ಲಿ ಮಾಡಿದವರು ಸನ್ಮಾನ್ಯ ಶ್ರೀ ದಿವಂಗತ ಎಸ್.ಆರ್. ಕಾಶ್ಯಪ್ಪನವರು. ಅವರು ಕಾಂಗ್ರೆಸ್ಸೇತರ ಶಾಸಕರು ಚುನಾಯಿತರಾಗಿ ಬರುತ್ತಿದ್ದ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಚುನಾಯಿತರಾಗಿ ಬರುವಂತೆ ಮಾಡಿದವರು ದಿವಂಗತ ಸನ್ಮಾನ್ಯ ಶ್ರೀ ಎಸ್.ಆರ್. ಕಾಶ್ಯಪ್ಪನವರು. ರೈತರ, ನೇಕಾರರ, ದೀನದಲಿತರ, ಅಲ್ಪಸಂಖ್ಯಾತರ ಏಳಿಗೆಗಾಗಿ ಶ್ರಮ ವಹಿಸಿ ದುಡಿದವರು. ನಗರವಾಸಿ ಬಡವರಿಗೆ, ಕೊಳಗೇರಿ ನಿವಾಸಿಗಳ ಜ್ವಲಂತ ಸಮಸ್ಯೆಗಳನ್ನು ದೂರ ಮಾಡಿದವರು. ಈ ಮತಕ್ಷೇತ್ರದಲ್ಲಿ ಆಶ್ರಯ ಯೋಜನೆ ಎನ್ನುವುದನ್ನು ಪರಿಚಯಿಸಿದವರು. ಬಡವರಿಗೆ ಸೂರು ನಗರದ 15 ಕೊಳಚೆ ಪ್ರದೇಶದ ಜನರಿಗೆ ಇದ್ದ ಸ್ಥಳದಲ್ಲಿಯೇ ಆಶ್ರಯ ನಿವೇಶಗಳನ್ನು ಕಟ್ಟಿಸಿಕೊಟ್ಟಂತ ಪ್ರಾತಃ ಸ್ಮರಣೀಯವರು ಸನ್ಮಾನ್ಯ ಶ್ರೀ ದಿವಂಗತ ಎಸ್.ಆರ್. ಕಾಶ್ಯಪ್ಪನವರು. ಜಿಲ್ಲಾ ಪರಿಷತ್ತು, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ನಗರಸಭೆ, ಪುರಸಭೆಗಳಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಂಗ್ರೆಸ್ ಹೆಚ್ಚು ಸದಸ್ಯರು ಆಯ್ಕೆ ಮಾಡುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದವರು. ಹೆಚ್ಚಿನ ಸಂಖ್ಯೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು ತೆಕ್ಕೆಗೆ ತೆಗೆದುಕೊಂಡವರು ಸನ್ಮಾನ್ಯ ಶ್ರೀ ದಿವಂಗತ ಎಸ್.ಆರ್. ಕಾಶ್ಯಪ್ಪನವರು. ಅದರಂತೆ ಹುನಗುಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ಮಾತೋಶ್ರೀ ಸನ್ಮಾನ್ಯ ಶ್ರೀಮತಿ ಗೌರಮ್ಮ ಎಸ್. ಕಾಶ್ಯಪ್ಪನವರು ಕೊಳಗೇರಿ ನಿವಾಸಿಗಳಿಗೆ ಹಕ್ಕುಪತ್ರವನ್ನ ನೀಡಿದವರು. ಅದೇ ರೀತಿಯಾಗಿ 2013ರಲ್ಲಿ ಹುನಗುಂದ ಮತಕ್ಷೇತ್ರದಲ್ಲಿ ಅತ್ಯಧಿಕ ಬಹುಮತದಿಂದ ಚುನಾಯಿತರಾಗಿ ಆರಿಸಿ ಬಂದಂತವರು ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್. ಕಾಶ್ಯಪ್ಪನವರು. ಅವರ ಒಂದು ಮತಕ್ಷೇತ್ರದಲ್ಲಿ ಸಮಗ್ರವಾಗಿ ಅಭಿವೃದ್ಧಿಯನ್ನ ಮಾಡಿದವರು ಹಾಗೂ ಅಭಿವೃದ್ಧಿ ಹರಿಕಾರು ಎಂದು ಎನಿಸಿಕೊಂಡವರು. 2013ರ ಅವಧಿಯಲ್ಲಿ ಈ ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಸುಮಾರು 4,500 ಕೋಟಿ ರೂಪಾಯಿ ಅನುದಾನವನ್ನ ತಂದು ಕೃಷಿ, ಕೈಗಾರಿಕೆ, ಶಿಕ್ಷಣ, ಸಾಮಾಜಿಕ ಕಾರ್ಯಗಳನ್ನ ಅಭಿವೃದ್ಧಿ ಮಾಡಿದ್ದವರು. ಹನಿ ನೀರಾವರಿ, ನೇಕಾರರಿಗೆ ಸಾಲ ಮನ್ನಾ, ರೈತರ ಸಾಲ ಮನ್ನಾ, ನೂತನ ಶಾಲಾ ಕಾಲೇಜುಗಳ ಕೊಠಡಿಗಳು, ರಸ್ತೆ, 24x7 ಕುಡಿಯುವ ನೀರಿನ ಸೌಲಭ್ಯ, ಒಳಚರಂಡಿ ಕಾಮಗಾರಿ, ಅಂಗನವಾಡಿ ಕಟ್ಟಡಗಳು, ಇನ್ನೂ 10 ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ ರೂವಾರಿಗಳು. ತಾಲೂಕಿನ
ನಿವೇಶನ ರಹಿತರಿಗೆ ರಾಜ್ಯದಲ್ಲಿಯೇ ಆಶ್ರಯ ಯೋಜನೆಗಾಗಿ ರೈತರ ಭೂಮಿಗೆ ಹೆಚ್ಚಿನ ಬೆಲೆ ನಿಗದಿಪಡಿಸಿ, ಅಂದರೆ ಎಕರೆಗೆ 25 ಲಕ್ಷ ರೂಪಾಯಿಗಳವರೆಗೆ ನಿಗದಿಪಡಿಸಿ ಖರೀದಿ ಪಡೆದು ಪುರಸಭೆ, ನಗರಸಭೆ, ಗ್ರಾಮ ಪಂಚಾಯಿತಿ ಮುಖಾಂತರ ಮತಕ್ಷೇತ್ರದ ಬಡವರಿಗೆ ಆಶ್ರಯ ನಿವೇಶನ ನೀಡಿದವರು. ಉದಾಹರಣೆಯಾಗಿ ಇಲ್ಕಲ್ ನಗರದಲ್ಲಿ 42 ಎಕರೆ ಭೂಮಿಯನ್ನ ಖರೀದಿಸಿ ಸುಮಾರು 1556 ಬಡ ಜನರಿಗೆ ಹಕ್ಕು ಪತ್ರವನ್ನ ನೀಡಿದವರು ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ಪನವರು. ಆಮೇಲೆ 2023ರಲ್ಲಿ ಪುನಃ 30,000 ಮತಗಳ ಅಂತರದಿಂದ ಜಯಶೀಲರಾಗಿ ರೈತರ ಏಳಿಗೆಗಾಗಿ, ನೇಕಾರರ ಕಲ್ಯಾಣಕ್ಕಾಗಿ, ಕೂಲಿ ಕಾರ್ಮಿಕರ ಒಳಿತಿಗಾಗಿ ಹಗಲಿರುಳು ಶ್ರಮ ವಹಿಸುತ್ತಿರುವವರು ನಮ್ಮ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ಪನವರು. ಎಲ್ಲ ಇಲಾಖೆಗಳ ಅನುದಾನಗಳನ್ನ ತಂದು ಈ ಮತಕ್ಷೇತ್ರದ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ. ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ಬಹಳ ಬಡವರಿಗೆ ಆಸರೆಯಾಗಿದ್ದಾರೆ, ಮಹಿಳೆಯರಿಗೆ ಶಕ್ತಿ ತುಂಬಿದ್ದಾರೆ. ನೂತನವಾಗಿ ಇಳಕಲ್ ತಾಲೂಕನ್ನು ಕೂಡ ಅವರು ಘೋಷಣೆ ಮಾಡಿದರು. ಅದೇ ರೀತಿ ಕಚೇರಿಗಳನ್ನ ಪ್ರಾರಂಭಿಸಿದ್ದಾರೆ. ಇಳಕಲ್ ನಗರದ ಸುಮಾರು 5,000 ನಿವೇಶನ ರಹಿತರಿಗೆ ಮುಂದಿನ ಈ ಪ್ರಸಕ್ತ ವರ್ಷದಲ್ಲಿ ಆಶ್ರಯ ಯೋಜನೆ ನಿವೇಶನ ನೀಡಲು ಸುಮಾರು 100 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಕಾರ್ಯಪ್ರವೃತ್ತರಾಗಿದ್ದಾರೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ಪನವರ್ ಸಾಹೇಬರು ಅಧಿಕಾರದಲ್ಲಿ ಇದ್ದಾಗ ಎಲ್ಲ ಸಮುದಾಯದವರಿಗೆ ಸಮುದಾಯ ಭವನಗಳನ್ನ ನಿರ್ಮಿಸಿದ್ದಾರೆ, ಶಾದಿ ಮಹಲ್ಗಳನ್ನು ಕೂಡ ನಿರ್ಮಿಸಿದ್ದಾರೆ. ರೈತರ, ನೇಕಾರರ, ಕೂಲಿ ಕಾರ್ಮಿಕರ ಹಿತ ಕಾಯುವ ಕೆಲಸವನ್ನು ಮಾಡುತ್ತಿದ್ದಾರೆ. ಪ್ರಾರಂಭಿಸಿದ ಕೀರ್ತಿ ಅದು ನಮ್ಮ ಡಾಕ್ಟರ್ ವಿಜಯಾನಂದ್ ಸಾಹೇಬರಿಗೆ ಸಲ್ಲುತ್ತದೆ. ಹುಣಗುಂದ್ ಮತಕ್ಷೇತ್ರದಲ್ಲಿ ಪಂಚಾಯಿತಿ ಒಂದರಂತೆ ಕ್ರೀಡಾಂಗಣ ಸ್ಥಾಪಿಸಬೇಕು. ಇಲ್ಕಲ್ ನಗರದಲ್ಲಿ ಮತ್ತು ಪುರಸಭೆ ಇರತಕ್ಕಂಥ ಸ್ಥಳಗಳಲ್ಲಿ ಎಲ್ಲ ಕ್ರೀಡಾಪಟುಗಳಿಗೆ ಅನುಕೂಲ ಆಗುವ ದಿಶೆಯಲ್ಲಿ ಇದು ಕ್ರೀಡಾಂಗಣವನ್ನು ನಿರ್ಮಿಸಬೇಕೆಂದು ಅವರ ಕನಸಾಗಿದೆ. ಈ ಈಜುಗಳ ಕೆರೆ ನಿರ್ಮಾಣ ಕೆಲಸಗಳು ಪ್ರಗತಿಯಲ್ಲಿವೆ. ಈಗಾಗಲೇ ಶ್ರೀ ವಿಜಯ ಮಹಂತೇಶ್ವರ ಕರ್ತುಗದ್ದೆಯ ಸಮೀಪದಲ್ಲಿ ಸುಮಾರು 9 ಕೋಟಿ ರೂಪಾಯಿಗಳಲ್ಲಿ ನೀರಾವರಿ ಇಲಾಖೆಯಿಂದ ನೂತನವಾಗಿ ಕೆರೆಯ ಕಾಮಗಾರಿ ಕೂಡ ಪ್ರಾರಂಭವಾಗಿದೆ. ನೇಕಾರರಿಗೆ 10 HP ಅವರಿಗೆ ವಿದ್ಯುತ್ ಉಚಿತವಾಗಿ ಸಿಗುವಂತೆ ಮಾಡಿದ್ದಾರೆ ಮತ್ತು ಜವಳಿ ಪಾರ್ಕ್ ಸ್ಥಾಪನೆಗಾಗಿ ಶ್ರಮ ವಹಿಸುತ್ತಿದ್ದಾರೆ. ನಾಟಕ ಕಲಾವಿದರನ್ನು ಕೂಡ ಮುಖ್ಯವಾಹಿನಿಗೆ ತರಲು ಕಾರ್ಮಿಕ ಕಾಯ್ದೆಯಡಿ ಸೌಲಭ್ಯ ದೊರಕಿಸಲು ಬಹಳ ಶ್ರಮ ವಹಿಸುತ್ತಿದ್ದಾರೆ. ಕಲಾವಿದರಿಗೆ, ವಿದ್ವಾಂಸರಿಗೆ ಅತ್ಯಧಿಕ ಪ್ರಶಸ್ತಿಗಳನ್ನ ಕೊಡಿಸಿದ ಕೀರ್ತಿ ಅದು ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ ಅವರಿಗೆ ಸಲ್ಲುತ್ತದೆ. ನಾಟಕ ಅಕಾಡೆಮಿ, ಜಾನಪದ ಅಕಾಡೆಮಿ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ರಾಜ್ಯ ಮಟ್ಟದಲ್ಲಿ ಸಿಗುವಂತ ನಮ್ಮ ಕಲಾವಿದರಿಗೆ ಅನುಕೂಲ ಮಾಡಿದ್ದಾರೆ. ಅದೇ ರೀತಿಯಾಗಿ ಮತಕ್ಷೇತ್ರದ ಹಲವೆಡೆ ನೂತನವಾಗಿ ಸೇತುವೆ ನಿರ್ಮಾಣ ಕಾಮಗಾರಿ ಕೂಡ ಪ್ರಾರಂಭವಾಗಿವೆ. ಹುಣಗುಂದ್ ಮತಕ್ಷೇತ್ರದ ಅಭಿವೃದ್ಧಿಗಾಗಿ, ನೇಕಾರರ ಕಲ್ಯಾಣಕ್ಕಾಗಿ, ರೈತರ ಏಳಿಗೆಗಾಗಿ, ಕೂಲಿ ಕಾರ್ಮಿಕರ ಹಿತಕ್ಕಾಗಿ, ದೀನ ದಲಿತರ, ಅಲ್ಪಸಂಖ್ಯಾತರ ಬಾಳ ಹಸನಾಗಲು ಅವರಿಗೆ ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸಚಿವ ಸ್ಥಾನವನ್ನ ನೀಡಲೇಬೇಕೆಂದು ನಾವು ಒತ್ತಾಯಪಡಿಸಿದ್ದೇವೆ. ಬಂಧುಗಳೇ, ದೀನ ದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದವರ ಭಾವೈಕ್ಯತೆ ಕಾಪಾಡಲು, ನೆಮ್ಮದಿಯಾಗಿ ಬದುಕಲು ಸಹಕರಿಸುತ್ತಿರುವವರು ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ಪನವರು. ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ನಾವು ಒತ್ತಾಯಪಡಿಸುತ್ತಿದ್ದೇವೆ. ಅದೇ ರೀತಿಯಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನೆಚ್ಚಿನ ಮುಖಂಡರಾದಂತ ಯಲ್ಲಪ್ಪನ ರಾಜಪುರ ಅವರಿದ್ದಾರೆ, ಹಾಗೂ ಮುಖಂಡರಾದಂತ ದಾವಲ್ ಸಾಬ್ ಜಮಖಾನ್ ಅವರಿದ್ದಾರೆ, ಹಾಗೂ ಮಹಬೂಬ್ ಸಾಬ್ ಬದಾಮಿ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇದ್ದೇನೆ. ಇಲ್ಲಿಯವರೆಗೆ ನಾವು ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ಪನವರ ಸಾಹೇಬರಿಗೆ ಸಚಿವ ಸ್ಥಾನವನ್ನ ಕೊಡ್ಲೇಬೇಕಂತೇಳಿ ನಾವು ಇವತ್ತೊಂದು ದಿವಸ ಆಗ್ರಹ ಪಡಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಅಕ್ಕೋರು ಇಲ್ಲಿದ್ದಾರೆ, ಶ್ರೀಮತಿ ಗಜೇಂದ್ರ ಅಕ್ಕೋರು ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ನಾವು ಇವತ್ತಿನ ದಿವಸ ಒಕ್ಕೂರ್ಲಿಂದ ಒತ್ತಾಯ ಮಾಡ್ತೀವಿ. ಯಾಕಂತಂದ್ರ ಎಂದ ನಮ್ಮ ಎಸ್ ಆರ್ ಕಾಶ್ಯಪ್ಪನವರು, ಡಾಕ್ಟರ್ ವಿಜಯಾನಂದ್ ಎಸ್ ಆರ್ ಕಾಶ್ಯಪ್ಪನವರು ಚುನಾಯಿತರಾಗಿ ಬಂದಿದ್ದಾರ, ಅಭಿವೃದ್ಧಿಯನ್ನ ಮಾಡಿ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಆ ಒಂದು ದಿಶೆಯಲ್ಲಿ ಅವರಿಗೆ ಮುಂಬರುವ ದಿನಗಳಲ್ಲಿ ಸದ್ಯ ಮುಂದ ಮಂತ್ರಿ ಮಂಡಲ ರಚನೆ ಆಗ್ತದೆ ಅಂತಂದು ನಾವು ತಿಳಿದು ಬಂದೈತಿ. ಅದಕ್ಕಾಗಿ ನಮ್ಮ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ಪನ ಸಾಹೇಬರಿಗೆ
ಕಾಂಗ್ರೆಸ್ ಪಕ್ಷದ ಮುಖಂಡರು ದೂರಿನವರೆಲ್ಲರೂ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ಚಿಂತನೆ ಕೊಟ್ಟು ನಮ್ಮ ಡಾಕ್ಟರ್ ವಿಜಯೇಂದ್ರ ಸಾಹೇಬರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನ ಕೊಡಲೇಬೇಕಂತೇಳಿ ನಾವು ಸಮಸ್ತ ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಂಯುಕ್ತ ಸಂಘದ ವತಿಯಿಂದ ಆಗ್ರಹಪಡಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಆಕಾಂಕ್ಷಿಗಳಾಗಿದ್ರು, ನೀವು ಬೆಂಬಲ ಸೇರಿ ಹೋಗಿ ಮನವಿಯನ್ನು ಕೊಟ್ಟಿದ್ರಿ. ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಡದಿದ್ರು ವೀರಶೈವಲಿಂಗದ ಅಭಿವೃದ್ಧಿ ನಿಗಮ ಅದು ಮಿನಿಸ್ಟರ್ ಲೆವೆಲ್ ಕೊಟ್ಟರೆ ಮತ್ತೊಮ್ಮೆ ಆಗ್ರಹ ಪಡಿಸಕತ್ತೀರಿ. ಅಕಸ್ಮಾತ್ ಏನಾದ್ರು ತಿರಸ್ಕಾರ ಮಾಡಿದ್ರೆ ನಿಮ್ಮ ಮುಂದಿನ ನಿರ್ಧಾರ ಏನು? ನಾವು ಬಡವರ ಚಿಂತನೆಗೋಸ್ಕರ, ಅಲ್ಪಸಂಖ್ಯಾತರ ಚಿಂತನೆಗೋಸ್ಕರ, ಹಿಂದುಳಿದವರ ಚಿಂತನೆಗೋಸ್ಕರ, ನೇಕಾರ ಚಿಂತನೆಗೋಸ್ಕರ, ರೈತರ ಏಳಿಗೆಗಾಗಿ ಹಗಲಿರುಳು ಶ್ರಮಿಸ್ತಕ್ಕಂಥ ಡಾಕ್ಟರ್ ವಿಜಯಾನಂದ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲು ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಯಾಕಂತಂದ್ರೆ ಈಗ ಅವರು ಶಾಸಕರಾಗಿಯೇ ಸರಿಸುಮಾರು 4,500 ಕೋಟಿ ರೂಪಾಯಿ ಅನುದಾನ ತಂದು 2013ರಿಂದ 2018ರವರೆಗೆ ಈ ಮತಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಮತ್ತು ಈಗಲೂ ಕೂಡ ಪಂಚ ಗ್ಯಾರಂಟಿಗಳನ್ನ ಸಾಕಷ್ಟು ಇಲ್ಲಿ ಅನುಷ್ಠಾನಗೊಳಿಸಲು ಶ್ರಮವಹಿಸಿದ್ದಾರೆ. ಆಮೇಲೆ ಈಗ ಬಡವರ ಕೂಗನ್ನ ಕೇಳ್ತಕ್ಕಂಥವರು ಡಾಕ್ಟರ್ ವಿಜಯಾನಂದ ಸಾಹೇಬರು ತಾಲೂಕಿನಲ್ಲಿ ಕೋಮು ಸೌಹಾರ್ದತೆಯನ್ನ ಕಾಪಾಡಿ ಎಲ್ಲ ಸಮುದಾಯದ ಬಡವರು ಏನಪ್ಪ ನೆಮ್ಮದಿಯಾಗಿ ಬದುಕಿಗೆ ಕಾರಣ ಆಗಿರ್ತಕ್ಕಂಥವ್ರು ಡಾಕ್ಟರ್ ವಿಜಯಾನಂದ ಸಾಹೇಬರು. ಆ ಒಂದು ಡಾಕ್ಟರ್ ವಿಜಯಾನಂದ ಸಾಹೇಬರಿಗೆ ಸಚಿವ ಸ್ಥಾನ ಕೊಟ್ರ ಈ ಮತಕ್ಷೇತ್ರ ಮತ್ತು ಉನ್ನತಿ ಹೊಂದುತ್ತಾ ಆಮೇಲೆ ಇಡೀ ರಾಜ್ಯವು ಕೂಡ ಅಭಿವೃದ್ಧಿ ಆಗಾಕ ಒಂದು ಕಾರಣ ಆಗತ್ತಂತೇಳಿ ನಾವು ಒತ್ತಾಯಪಡಿಸಿ ಬಂಧುಗಳೇ. ಯಾಕಪ್ಪ ಅಂತಂದ್ರ ಈ ಒಂದು ಶಾಸಕರಿಗಾಗಿ ಸಾಕಷ್ಟು ಅಭಿವೃದ್ಧಿ ಮಾಡಿದವರು ಅನುಭವ ಇದೆ ಅವರಿಗೆ. ಈಗ 2ನೇ ಬಾರಿಗೆ ಅವರು ಶಾಸಕರಾಗಿ ತಮ್ಮ ಕಾರ್ಯವನ್ನು ನಿಭಾಯಿಸ್ತಕ್ಕಂಥವ್ರು. ಹಿಂಗಾಗಿ ಸಚಿವ ಸ್ಥಾನ ಕೊಟ್ಟಪ್ಪ ಅಂತಂದ್ರ ಅವ್ರು ಯಾವ ಕೊಟ್ಟಂತ ಇಲಾಖೆ ಕೊಟ್ಟಿರ್ತಾರ ಅದನ್ನ ಉನ್ನತ ಮಟ್ಟದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಕ ಕಾರಣಕರ್ತರ ಆಕಾರ ತಿಳ್ಕೊಂಡು ನಮ್ಮ ಭಾವನೆ ಆಗಿದೆ. ಅದಕ್ಕೆ ನಾವು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹೈಕಮಾಂಡ್ಗೆ ನಾವು ವಿನಂತಿ ಮಾಡ್ಕೊಂತೀವಿ, ಒತ್ತಾಯ ಮಾಡ್ತೀವಿ. ಕರ್ನಾಟಕ ಕೊಳಗೇರಿ ನಿವಾಸಿಗಳ ಸಂಯುಕ್ತ ಸಂಘಟನೆ ಅಂದ್ರ ಅದು ಬಡವರ ಒಂದು ಸಂಘಟನೆ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಆ ಒಂದು ಸಂಘಟನೆ ಪರವಾಗಿ ನಾವು ಏನಪ್ಪಾ ಅಂದ್ರ ಮನವಿ ಮಾಡ್ಕೊಂತೀವಿ. ದಯವಿಟ್ಟು ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಸಾಹೇಬರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನ ನೀಡಲೇಬೇಕಂತೇಳಿ ಎಲ್ಲರ ಬಡವರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೇವೆ. ಬಂದು ಸರ್ ನೀಡಲಿಲ್ಲ ಅಂದ್ರೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ ಅಂತ ಹೇಳ್ತಾರೆ. ಅಕಸ್ಮಾತ್ ಹೈಕಮಾಂಡ್ ನಮ್ಮ ಸಚಿವ ಸ್ಥಾನ ನೀಡಲಿಲ್ಲ ಅಂತಂದ್ರ ನಾವು ಹೋರಾಟವನ್ನು ಕೂಡ ಮಾಡಲಿಕ್ಕೆ ಹಿಂಜರಿಯೋದಿಲ್ಲ ಮಾತನ್ನು ಕೂಡ ನಾವು ಪಕ್ಷದ ಹೈಕಮಾಂಡ್ಗೆ ತರಲು ಬಯಸುತ್ತೇವೆ. ಯಾಕಂದ್ರ ಆ ಸಚಿವ ಸ್ಥಾನ ನೀಡಲಿಲ್ಲ ಅಂತಂದ್ರ ಹೋರಾಟ ಅನಿವಾರ್ಯ. ಪಕ್ಷದ ಒಂದು ಮುಖಾಂತರ ನಾವು ಹೋರಾಟ ಮಾಡ್ಲಿಕ್ಕೆ ಹಿಂಜರಿಯುವ ಮಾತಿಲ್ಲ. ಯಾಕಂದ್ರೆ ಬಡವ್ರ ಪರವಾಗಿ ಅವರು ನಮಗ ಚಿಂತನೆ ಮಾಡ್ತಾರ, ಬಡವರಿಗೆ ದುಡಿತಾರಪ್ಪ ಅಂತಂದ್ರ ಸಾಕಷ್ಟು ನಾವೆಲ್ಲ ಅವ್ರ ಸೌಲಭ್ಯ ತಗೊಂಡ್ಕೊಂಡ ಬೆಳೆದವ್ರು. ಆ ಒಂದು ವಿಷಯದಲ್ಲಿ ಈ ಸಮಾಜದಲ್ಲಿ ಕಟ್ಟ ಕಡೆ ಇರ್ತಕ್ಕಂಥ ಸಮಾಜದ ವ್ಯಕ್ತಿಗೂ ಕೂಡ ಒಂದು ಸೌಲಭ್ಯವನ್ನ ದೊರಕಿಸಿಕೊಡಲು ಅವರು ಶ್ರಮ ವಹಿಸಿದ್ದಾರೆ. ಎಲ್ಲ ಇಲಾಖೆಗಳನ್ನು ಕೂಡ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡ್ತಾರಂತಂದ್ರ ಕಡೆಗಣಿಸುವ ಮಾತೇ ಇಲ್ಲ. ಅದಕ್ಕೆ ನಾವು ಒತ್ತಾಯ ಮಾಡ್ತೀವಿ, ಸಚಿವ ಸ್ಥಾನ ಕೊಡಲೇಬೇಕು. ಕೊಡದಿದ್ರಪ್ಪ ಅಂದ್ರೆ ನಾವು ಹೋರಾಟವನ್ನ ಮಾಡಲು ತಯಾರಾಗಿದ್ದೇವೆ. ಯಾಕಂದ್ರೆ ಉರುಳು ಸೇವೆ ಮಾಡ್ತೀವಿ, ಆಮೇಲೆ ಅರಬತ್ತಲೆ ಮೆರವಣಿಗೆ ಮಾಡ್ತೀವಿ. ಒಟ್ಟ ಏನು ಒಂದು ಪರಿಣಾಮ ಬೀರ್ತಕ್ಕಂಥ ಎಲ್ಲ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೇವೆ. ಯಾಕ್ರಿ ನಮ್ಮ ಎಲ್ಲ ಮುಖಂಡರು ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳಿ ಹೈಕಮಾಂಡದ ಗಮನಕ್ಕೆ ತರಲು ಬಯಸುತ್ತೇವೆ. ಕೊನೆಯದಾಗಿ ಹೇಳ್ತೀನಿ, ದಯವಿಟ್ಟು ಅಭಿವೃದ್ಧಿ ಹರಿಕಾರರಿಗೆ ಆದಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರ ಸಾಹೇಬರಿಗೆ ಸಚಿವ ಸ್ಥಾನವನ್ನ ಕೊಡಲೇಬೇಕು. ಇದು ನಮ್ಮ ಬಡವರ ಆಗ್ರಹವಾಗಿದೆ.